ಪ್ರೀತಿಸಿ ಕಳ್ಳಾಟ ಆಡ್ತಾ ಇದ್ದ ಐನಾತಿ ಶಿಕ್ಷಕ. ಪ್ರೀತಿಸಿದ ಯುವತಿಗೆ ಕೈ ಕೊಡಲು ಮುಂದಾಗಿದ್ದವ ಲಾಕ್. ಶಿಕ್ಷಕನನ್ನ ಹಿಡಿದು ಮದುವೆ ಮಾಡಿಸಿದ ಗ್ರಾಮಸ್ಥರು. ಇತ್ತೀಚಿನ ದಿನಗಳಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಂ ಬಂದು ಪ್ರೀತಿಗೆ ಬೆಲೆಯೇ ಇಲ್ಲದಂತಾಗಿದೆ. ಪ್ರೀತಿಸುವಾಗ ಚೆನ್ನಾಗಿದ್ದ ಸಂಬಂಧ ಮದುವೆಯಂತ ಬಂದ ಮೇಲೆ ಸಂಬಂಧವೇ ಮುರಿದು ಬೀಳ್ತಾ ಇದೆ. ಇದೀಗ ಐನಾತಿ ಶಿಕ್ಷಕನೋರ್ವ ಪ್ರೀತಿಸಿ ಕಳ್ಳಾಟ ಆಡಿದ್ದು ಮದುವೆಗೆ ನಿರಾಕರಣೆ ಮಾಡಿದ್ದ. ಇದರಿಂದ ಗ್ರಾಮಸ್ಥರೇ ಪ್ರೀತಿಸಿದ ಹುಡುಗಿಯ ಜೊತೆಗೆ ಶಿಕ್ಷಕನಿಗೆ ಮದುವೆ ಮಾಡಿಸಿರೋ ಪ್ರಸಂಗ ಬೆಳಕಿಗೆ ಬಂದಿದೆ. ಅಷ್ಟಕ್ಕೂ ಈ ಘಟನೆ ಬೆಳಕಿಗೆ ಬಂದಿರೋದು ಚಿತ್ರದುರ್ಗದಲ್ಲಿ. ಹೌದು, ಯುವತಿಯನ್ನ ಪ್ರೀತಿಸಿ ಕಳ್ಳಾಟ ಆಡ್ತಾ ಇದ್ದ ಶಿಕ್ಷಕನನ್ನ ಗ್ರಾಮಸ್ಥರು ಹಿಡಿದು ಮದುವೆ ಮಾಡಿಸಿರುವ ಅಪರೂಪದ ಘಟನೆ ಚಿತ್ರದುರ್ಗ ಜಿಲ್ಲೆ ಭರಮಸಾಗರ ಗ್ರಾಮದಲ್ಲಿ ನಡೆದಿದೆ. ಸುಮಾರು 10 ವರ್ಷಗಳಿಂದ ಪ್ರೀತಿಸಿದ ಹುಡುಗಿಗೆ ಕೈ ಕೊಡಲು ಶಿಕ್ಷಕ ಮುಂದಾಗಿದ್ದ. ಪ್ರೀತಿಸಿದ ಹುಡುಗಿಯನ್ನ ಬೇಡ ಅಂದವನಿಗೆ ಅದೇ ಹುಡುಗಿ ಜೊತೆ ಗ್ರಾಮಸ್ಥರು ಮದುವೆ ಮಾಡಿಸಿದ್ದಾರೆ. ಗ್ರಾಮಸ್ಥರು ಹಾಗೂ ಯುವತಿ ಪೋಷಕರ ಸಮ್ಮುಖದಲ್ಲಿ ಕಾಲುಂಗ್ರ, ಮಲ್ಲಿಗೆ ಹೂವನ್ನ ಮುಡಿಸಿ ಶಿಕ್ಷಕ ಯುವತಿಗೆ ತಾಳಿ ಕಟ್ಟಿದ್ದಾನೆ. ಇನ್ನು ಚಿತ್ರದುರ್ಗ ತಾಲೂಕಿನ ತಣಿಗೇಹಳ್ಳಿ ನಿವಾಸಿ ಹರೀಶ್ ನಾಯಕ್ ಮತ್ತು ಈ ಸಮುದ್ರ ಗೊಲ್ಲರಹಟ್ಟಿಯ ಯುವತಿ ಸುಮಾರು 10 ವರ್ಷಗಳಿಂದ ಪರಸ್ಪರ ಪ್ರೀತಿಸ್ತಾ ಇದ್ರು. ಪರಶುರಾಂಪುರ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇರುವ ಹರೀಶ್ ಇದೇ ಯುವತಿ ಜೊತೆ ಎಂಗೇಜ್ಮೆಂಟ್ ಅನ್ನ ಕೂಡ ಮಾಡಿಕೊಂಡಿದ್ದ. ಆದ್ರೆ ಶಿಕ್ಷಕ ಹರೀಶ್ ಇತ್ತೀಚೆಗೆ ಈ ಯುವತಿಯನ್ನ ಬಿಟ್ಟು ಬೇರೆ ಯುವತಿಯ ಜೊತೆ ಮದುವೆಗೆ ಪ್ಲಾನ್ ಮಾಡಿದ್ದ. ಈ ವಿಷಯ ತಿಳಿದ ಯುವತಿಗೆ ಶಾಕ್ ಆಗಿದ್ದು, ಈ ವಿಚಾರವನ್ನ ಯುವತಿ ಆಕೆಯ ಪೋಷಕರಿಗೆ ಹಾಗೂ ಗ್ರಾಮಸ್ಥರಿಗೆ ತಿಳಿಸಿದ್ಲು. ಕೊನೆಗೆ ಯುವತಿಯ ಪೋಷಕರು ಮತ್ತು ಗ್ರಾಮಸ್ಥರು ಶಿಕ್ಷಕ ಹರೀಶ್ನನ್ನ ಹಿಡಿದು ಯುವತಿ ಕುಟುಂಬಸ್ಥರೇ ಮಂತ್ರ ಹೇಳಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಸಿದ್ದಾರೆ. ಇನ್ನು ಇಬ್ಬರ ಮದುವೆ ಮಾಡಿಸಲು ಸಮುದಾಯದ ಮುಖಂಡರು ಕೂಡ ಸಾಥ್ ಕೊಟ್ಟಿದ್ದಾರೆ. ಇನ್ನು ಮದುವೆಯಾದ ಬಳಿಕ ಪ್ರೀತಿಸಿದ ಯುವತಿಯನ್ನ ತನ್ನೊಂದಿಗೆ ಕರೆದೊಯ್ಯಲು ಒಪ್ಪದ ಶಿಕ್ಷಕ ಹಾಗೂ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರ ನಡುವೆ ವಾಗ್ವಾದವೇ ಏರ್ಪಾಟಾಗಿ ಹೈಡ್ರಾಮವೇ ಸೃಷ್ಟಿಸಿದ್ದ. ಕೊನೆಗೆ ಹೆಂಡತಿಯನ್ನ ಶಿಕ್ಷಕ ತನ್ನೊಂದಿಗೆ ಕರೆದುಕೊಂಡು ಹೋಗಿದ್ದಾನೆ. ಇನ್ನು ವರದಕ್ಷಿಣೆ ಆಸೆಗಾಗಿ ಶಿಕ್ಷಕ ಹರೀಶ್ ಮತ್ತೊಂದು ಮದುವೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದ ಎನ್ನಲಾಗ್ತಾ ಇದೆ. ಹೀಗಾಗಿ ಹರೀಶ್ ವಿರುದ್ಧ ಭರಮಸಾಗರ ಠಾಣೆಗೆ ಕಾವ್ಯ ದೂರನ್ನ ನೀಡಿದ್ದಾರೆ. ಹರೀಶ್ ವಿರುದ್ಧ ಕಾವ್ಯ ಮತ್ತು ಪೋಷಕರು ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ರು. ಇನ್ನು ಶಿಕ್ಷಕ ಹರೀಶ್ನನ್ನ ಠಾಣೆಗೆ ಕರೆಸಿದ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಈ ವೇಳೆ ಪೊಲೀಸರ ಸಮ್ಮುಖದಲ್ಲಿ ಚರ್ಚೆ ವೇಳೆ ಕಾವ್ಯರನ್ನ ವಿವಾಹವಾಗಲು ಹರೀಶ್ ಒಪ್ಪಿದ್ದು ಮದುವೆ ಮಾಡಿಸಿದ್ದಾರೆ. ಒಟ್ನಲ್ಲಿ ಪ್ರೀತಿಸಿ ಕೈ ಕೊಡಲು ಮುಂದಾಗಿದ್ದ ಐನಾತಿ ಶಿಕ್ಷಕನಿಗೆ ಗ್ರಾಮಸ್ಥರೇ ತಕ್ಕ ಪಾಠ ಕಲಿಸಿದ್ದು ಮಾತ್ರ ವಿಚಿತ್ರವಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.